ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಕಣ್ಣು ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಏನೋ ಮಸುಕು ಮಸುಕಾಗಿದೆ, ಮಂಜು ಮಂಜು ಅಂತ ಅನ್ನಿಸ್ತಾ ಇದೆ. ಕಾಣಿಸ್ತಾ ಇದೆ, ಆದರೆ ಸ್ಪಷ್ಟತೆ ಇಲ್ಲ. ಅಲ್ಲದೆ ಕಣ್ಣು ಉರಿ ಉರಿ ಅನ್ನಿಸ್ತಾ ಇದೆ, ಏನೋ ಬಿಸಿಲಲ್ಲಿ ಹೋಗಿ ಬಂದರೆ ಸಾಕು ಕಣ್ಣೆಲ್ಲ ಕೆಂಪಗಾಗ್ಬಿಡತ್ತೆ, ಅಥವಾ ಕಣ್ಣು ಉರಿಯಿಂದ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ, ಜೊತೆಯಲ್ಲಿ ಕಣ್ಣಿನ ದ್ರವ ಆರಿ ಹೋಗಿದೆ ಅಂತಾರೆ ಡಾಕ್ಟ್ರು. ಇಂತಹ ಒಂದು ಕಣ್ಣಿನ ಸಮಸ್ಯೆಗಳಿಗೆ ನಾವು ಮನೆಯಲ್ಲಿ ಕುಳಿತಲ್ಲಿಯೇ ಪರಿಹಾರವನ್ನು ಕಂಡುಕೊಳ್ಬೋದು. ಸುಜೋಕ್ನ ಅಕ್ಯುಪ್ರೆಷರ್ ಆ್ಯಂಡ್ ಸೀಡ್ ಥೆರಪಿಯಲ್ಲಿ ನಾವು ಒಂದು ಸೀಡನ್ನು ಅಥವಾ ಒಂದು ಬೀಜವನ್ನು ಉಪಯೋಗಿಸಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಇದರಿಂದ ನಮ್ಮ ಕಣ್ಣು ರಕ್ಷಣೆ ಆಗೋದಲ್ಲದೆ ಕಣ್ಣಿನ ದೃಷ್ಟಿ ಉತ್ತಮವಾಗ್ತಾ ಬರುತ್ತೆ. ಹಾಗಾದರೆ ನಾವು ಡಾಕ್ಟ್ರಿಗೆ ತೋರಿಸೋದೇ ಬೇಡವಾ, ನಾವು ಇದನ್ನು ಬೀಜವನ್ನು ಹಾಕ್ಕೊಂಡು ಬಿಟ್ಟರೆ ಸಾಕಾ ಅಂತ ಕೇಳ್ಬೋದು. ಆದರೆ ಡಾಕ್ಟ್ರಿಗೆ ತೋರಿಸ್ತಾ ಜೊತೆಗೆ ಇದನ್ನು ಸಹ ಅಪ್ಲೈ ಮಾಡ್ಕೊಳ್ಬೋದು. ಏನಾಗುತ್ತೆ, ನಾವು ಡಾಕ್ಟ್ರ್ ಹತ್ರ ತೋರಿಸ್ತೀವಿ, ಮತ್ತೆ ಕಣ್ಣಿಗೆ ತೊಂದರೆ ಆಗ್ತಾ ಇರುತ್ತೆ. ಅಂದರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದಕ್ಕೆ ನಾವಿದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಹುಡ್ಕೊಳ್ಬೇಕು. ಅದನ್ನೇ ಈ ಒಂದು ಅಕ್ಯುಪ್ರೆಷರ್ ಸೀಡ್ ಥೆರಪಿಯಲ್ಲಿ ನಾವು ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಒಂದು ಅತ್ಯದ್ಭುತ ಪರಿಹಾರ ಇದೆ. ಮತ್ತು ಕಣ್ಣನ್ನು ಬಲಗೊಳಿಸ್ಕೊಳ್ಳೋದಕ್ಕೆ, ಮತ್ತು ಇಂತಹ ಕಣ್ಣು ಉರಿ, ಮತ್ತು ನನಗೆ ಯಾವತ್ತೂ ಸಹಿತ ಕಣ್ಣು ಕೆಂಪಗೆ ಇರುತ್ತೆ, ಇಂಥ ಎಲ್ಲ ಸಂದರ್ಭಗಳಲ್ಲಿಯೂ ಕಣ್ಣು ಅಸ್ಪಷ್ಟ ಕಾಣಿಸ್ತಾ ಇದೆ, ಎಲ್ಲ ಸಂದರ್ಭಗಳಲ್ಲಿಯೂ ಉಪಯೋಗಿಸ್ಬೋದು. ಹಾಗಾದರೆ ಅದು ಹೇಗೆ, ನಾವು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಾಗಿರೋದು ನಮಗೆ ಹರಳೆಣ್ಣೆಯ ಬೀಜ. ಈ ಥರ ಹರಳೆಣ್ಣೆಯ ಕಾಯಿಯನ್ನು ತಾವು ನೋಡ್ಬೋದು. ಕೊರೋನಾ ವೈರಸ್ ಥರ ಕಾಣಿಸ್ತಿದೆ, ಆದರೆ ಇದು ಹರಳೆಣ್ಣೆಯ ಒಂದು ಕಾಯಿ. ಇದರ ಒಂದು ಬೀಜ ತಾವು ಇದನ್ನು ಒಣಗಿಸಿದರೆ ಮನೆಯಲ್ಲಿನೇ ಈ ಥರ ಬೀಜವನ್ನು ಮಾಡ್ಕೋಬೋದು. ಆನ್ಲೈನ್ಗಳಲ್ಲಿನೂ ಇದು ಸಿಗುತ್ತೆ ಈ ಬೀಜ. ಆದರೆ ನಿಮಗೆ ಮನೆಯ ಹತ್ತಿರದಲ್ಲೇ ಇದ್ದರೆ ಅಥವಾ ಮನೆಯಲ್ಲೇ ತಾವು ಇದನ್ನು ಬೆಳೆಸಿದರೆ ಈ ಥರ ತಾವು ಬೀಜವನ್ನು ಉಪಯೋಗಿಸ್ಬೋದು. ಇದು ಹೇಗಿರುತ್ತೆ ಅಂದರೆ ನಮಗೆ ಕಣ್ಣಿನ ಥರ ಇರುತ್ತೆ. ಇದನ್ನು ಹಾಗಾದರೆ ಹೇಗೆ ನಾವು ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗ ಇದನ್ನು ಉಪಯೋಗಿಸುವಾಗ ನಮ್ಮ ಎಡಗೈ ಹೆಬ್ಬೆರಳನ್ನು ತಗೋಬೇಕು. ಎಡಗೈ ಹೆಬ್ಬೆರಳನ್ನು ನಾವು ತಗೊಂಡಾಗ ಇಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ, ಇಲ್ಲಿ ನಮ್ಮ ಉಗುರು ಪ್ರಾರಂಭವಾಗುತ್ತೆ. ಇಲ್ಲಿಂದ ಒಂದು ಸ್ಟ್ರೇಟ್ ಗೆರೆ ಎಳೆದ್ರೆ ಇದು ತಲೆಯ ಭಾಗ ಆಗುತ್ತೆ. ಹಾಗೆ ಉಗುರು ಇಲ್ಲಿ ಮುಕ್ತಾಯಗೊಳ್ಳುತ್ತೆ. ಮುಕ್ತಾಯಗೊಳ್ಳೋದ್ರಿಂದ ಒಂದು ಸ್ಟ್ರೇಟ್ ಗೆರೆ ಎಳೆದ್ರೆ ಇಲ್ಲಿ ಇದು ಹಣೆಯ ಭಾಗ ಆಗುತ್ತೆ. ಮತ್ತು ನಾವಿಲ್ಲಿ ಒಂದು ಗೆರೆಯನ್ನು ನಾವು ಏನು ಎಳ್ಕೊಂಡಿದ್ದೇವೆ, ಇಲ್ಲಿ ಕಣ್ಣು. ಈ ಥರ ಇದನ್ನು ನಾವು ಮಾಡ್ಕೋಬೋದು. ಇದಕ್ಕೆ ಹಾಕಿ ತೋರಿಸ್ಬಿಡತ್ತೆ, ತಮಗೆ ತುಂಬ ಸುಲಭವಾಗುತ್ತೆ. ಈ ಥರ ತಾವು ಹಾಕ್ಕೊಂಡ್ಬಿಟ್ರೆ ಇಲ್ಲಿ ಈ ಥರ ತಾವು ಮಾಡ್ಕೋಬೋದು ತಮ್ಮ ಕೈಗಳಲ್ಲಿ. ಆದರೆ ಈ ಥರ ಗ್ರೀನ್ ಕಲರಲ್ಲಿ ಅಥವಾ ಯಾವುದೋ ಕಲರಲ್ಲಿ ತಾವು ಹಾಕ್ಕೋಬೇಕು, ಬಿಡಿಸ್ಕೋಬೇಕು ಅಂತಿಲ್ಲ. ಇದು ಒಂದು ಸ್ಪಷ್ಟತೆಗೋಸ್ಕರ. ಇಲ್ಲಿ 2 ಕಣ್ಣಿದೆ, ಇಲ್ಲಿ ಹುಬ್ಬಿದೆ, ಇದು ಹಣೆಯ ಭಾಗ, ಇದು ತಲೆಯ ಭಾಗ. ಈ ಥರ ತಾವು ಮಾಡಿಕೊಂಡ್ರೆ ಅದನ್ನು ಪ್ರಾರಂಭದ ಉಗುರಿನಿಂದ ಇಲ್ಲಿ ಒಂದು ಗೆರೆ, ಇಲ್ಲಿ ಒಂದು ಗೆರೆ ಹಾಕ್ಕೊಂಡ್ರೆ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಏನು ಕಣ್ಣು ಬಿಡಿಸಿದೆ, ಈ ಕಣ್ಣಿನ ಭಾಗದಲ್ಲಿ ನಿಧಾನವಾಗಿ ಈ ಥರ
ಒಂದು ಜಿಮ್ಮಿಯಿಂದ ಪ್ರೆಷರ್ ಕೊಟ್ಕೋಬೋದು. ತಮ್ಮ ಹತ್ರ ಈ ಥರ ಜಿಮ್ಮಿ ಇಲ್ಲ ಅಂತಂದರೆ ತಾವು ಕೈನಲ್ಲೇ ಹೆಬ್ಬೆರಳಿಂದನೂ ಈ ಥರ ಪ್ರೆಷರನ್ನು ಕೊಟ್ಕೋಬೋದು. ಅಥವಾ ತಮ್ಮ ಚೂಪಾಗಿ ಇಲ್ಲ ಪೆನ್ನಿನ ಒಂದು ತುದಿ ಇರ್ಬೋದು, ಅಂದರೆ ಅದರ ಒಂದು ಮುಚ್ಚಳದ ತುದಿ ಇರ್ಬೋದು, ಅದರಲ್ಲಿ ತಾವು ಹೀಗೆ ಪ್ರೆಸ್ ಮಾಡ್ಕೋಬೋದು. ಅಥವಾ ಅಂಗೈಯಲ್ಲೇ ಹೆಬ್ಬೆರಳೇನಿದೆ ಅದರಿಂದನೂ ಪ್ರೆಸ್ ಮಾಡ್ಕೋಬೋದು. ಅಥವಾ ತಾವು ಹೀಗೆ ಸಹಿತ ಪ್ರೆಸ್ ಮಾಡ್ಬೋದು ತಮ್ಮ ಅಂಗೈಯಿಂದ. ಅಥವಾ ಜಿಮ್ಮಿ ಇದ್ದರೆ ತಾವು ಈ ಥರ ತಗೊಳ್ಳಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಒಂದು 10 ಬಾರಿ ಆ ಥರ ಪ್ರೆಷರ್ ಕೊಡಿ. ಪ್ರೆಷರ್ ಮಾಡಿಕೊಂಡು ತಾವು ಅದಕ್ಕೆ ಈ ಥರ 2 ಕಣ್ಣಿನ ಥರ ಆಗಲೇ ತೋರಿಸಿದಂಥ ಹರಳೆಣ್ಣೆಯ ಬೀಜ ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಕಣ್ಣಿನ ಏನು ಭಾಗ ಇದೆ, ಕಣ್ಣಿನ ಭಾಗ, ಅದಕ್ಕೆ ಈ ಥರದಲ್ಲಿ ಅಂಟಿಸಿ. ಪ್ರೆಷರ್ ಕೊಡಿ. ತಾವು ಅದಕ್ಕೆ ಹೀಗೆ 1-2-3 ಸರಿ ಹೀಗೆ ಪ್ರೆಷರ್ ಕೊಡಿ. ಪ್ರೆಷರ್ ಕೊಟ್ಟ ನಂತರ ಇದನ್ನು ಹಾಗಾದರೆ ಎಷ್ಟು ಸಮಯ ನಾನು ಹಾಕ್ಕೊಳ್ಬೇಕು ದಿನದಲ್ಲಿ, ಇದನ್ನು ತಾವು ದಿನದಲ್ಲಿ 1 ತಾಸು ಈ ಥರ ಇಟ್ಕೊಳ್ಳಿ. ನಂತರ ಇದನ್ನು ತೆಗೆದುಬಿಡಿ. ತೆಗೆದು ಮರುದಿವಸ ಬೇರೆ ಒಂದು ಸೀಡನ್ನು ಉಪಯೋಗಿಸ್ಬೇಕು. ಈ ಥರ ಫ್ರೆಶ್ ಸೀಡನ್ನು ತೆಗೆದುಕೊಳ್ಳಿ. ಮತ್ತು ಫ್ರೆಶ್ ಟೇಪ್ ತೆಗೆದುಕೊಳ್ಳಿ, ಅಂಟಿಸ್ಕೊಳ್ಳಿ. ಈ ಥರ ತಾವು, ಅಂದರೆ ಕೆಲವರಿಗೆ ಬೇಗ ನನಗೆ ಚೆನ್ನಾಗಿ ಆಗ್ತಿದೆ, ಇಂಪ್ರೂವ್ ಆಯಿತು ಅಂತ ತಕ್ಷಣ ತಾವು ನಿಲ್ಲಿಸ್ಬೋದು. ಆದರೆ ಒಂದು 15 ದಿವಸ, 20 ದಿವಸ, ತಿಂಗಳುಗಳ ಕಾಲ ಇದನ್ನು ಉಪಯೋಗಿಸಿದ್ರೆ ಸಾಕು. ಏನೂ ಇಲ್ಲ, ಇದನ್ನು ಹಚ್ಕೊಳ್ಳೋದು, 1 ತಾಸು ಇಟ್ಕೊಳ್ಳೋದು, ತೆಗೆದುಬಿಡೋದು. ಇಲ್ಲ ಅಂತಂದರೆ ನನಗೆ ಬೆಳಗ್ಗೆ ಹೊತ್ತು ಆಗ್ತಾ ಇಲ್ಲ, ಏನೋ ಒಂದು ನನಗೆ ಕೈಯಲ್ಲಿ ನೀರನ್ನು ನಾನು ಉಪಯೋಗಿಸ್ತಾ ಇರ್ತೇನೆ ಅಂತಂದರೆ 1 ತಾಸು ಗ್ಯಾಪ್ನಲ್ಲಿ ನೋಡಿ, ಅವಧಿಯಲ್ಲಿ ಆಗತ್ತೆ ಅಂದರೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ರಾತ್ರಿ ಹಾಕಿ ಬೆಳಗ್ಗೆ ತೆಗೀರಿ. ಈ ಥರ ಮಾಡ್ತಾ ಬಂದಾಗ ಕಣ್ಣಿನ ದೃಷ್ಟಿ ಉತ್ತಮ ಆಗುತ್ತೆ, ಕಣ್ಣು ಕೂಡ ಬಲವಾಗುತ್ತೆ. ಮತ್ತು ಕಣ್ಣಿನಲ್ಲಿ ಏನು ಒಂದು ಕೆಂಪಗಾಗೋದು, ಉರಿಯೋದು ಅದು ಸಹ ಕಡಿಮೆ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.